ಹಲೋ. ದುರ್ಗಂಗೆ ನೀವೆಲ್ಲ ಪ್ರಶ್ನೆ ಮಾಡ್ತಿದ್ರಂತಲ್ವಾ? ಹೇಳಿ, ಏನು ನಿಮ್ಮ ಪ್ರಶ್ನೆ? ಆನ್ಸರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಕೇಳಿ, ಒಬ್ಬೊಬ್ಬರಾಗಿ ಕ್ವಶನ್ ಕೇಳಿ. ಈ ಶರತ್ ಯಾಕೆ ಹಿಂಗ ಆಡ್ತಿದ್ದಾರೆ? ಅದು ಆ ದುರ್ಗಂಗ್ ಸಪೋರ್ಟ್ ಮಾಡ್ಕೊಂಡು. ಮೈ ಗಾಡ್. ಏನ್ ದುರ್ಗ? ಇವ್ರು ನಿನ್ನ ಹಳ್ಳಿಯಿಂದ ಬಂದವಳು, ಇಲಿಟ್ರೇಟ್ ಅಂದ್ರಲ್ವಾ? ನೀವೆಲ್ಲ ಗ್ರ್ಯಾಜುಯೇಟ್ಸ್ ತಾನೆ? ಏನು ಅಚೀವ್ ಮಾಡಿದ್ದೀರಾ? ಸಂಬಂಧ ಪಡೆದೇ ಇರೋ ವಿಷಯದಲ್ಲಿ ಹೇಗೆ ತಲೆ ಹಾಕೋದು ಅನ್ನೋದನ್ನ, ಅಥವಾ ಒಂದು ಇನ್ನೋಸೆಂಟ್ ಹುಡುಗಿಗೆ ಎಲ್ಲರ ಮುಂದೆ ಹೇಗೆ ಅವಮಾನ ಮಾಡೋದು ಅನ್ನೋದು ನಿಮ್ಮ ಡಿಗ್ರಿ ಕಲ್ಸ್ಕೊಟ್ಟಿದ್ಯಾ? ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ನೀವೆಲ್ಲ ಯಾರು? ನಮ್ಮ ಬಗ್ಗೆ ಮಾತಾಡೋದಕ್ಕೆ ಹಕ್ಕಾಗ್ಲಿ ಅಥವಾ ಮೊರಾಲಿಟಿ ಆಗಲಿ ಏನಿದೆ ನಿಮಗೆ? ದುರ್ಗಾ ಹಳ್ಳಿಯಿಂದ ಬಂದಿದ್ದಾಳೆ ಅಂತ ಅವಳಿಗೇನು ಗೊತ್ತಾಗಲ್ಲ ಅಂತನಾ? ನೀವೆಲ್ಲ ಇಲ್ಲಿಂದ ಬಂದಿರೋದು? ಹಾಂ, ನಿಮ್ಮ ರೂಟ್ಸ್ ಏನು ಅಂತ ನಿಮ್ಗೆ ಗೊತ್ತಾ? ನೀವಾಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಒಂದಾನೊಂದು ಕಾಲದಲ್ಲಿ ಹಳ್ಳಿಯಿಂದಾನೇ ಬಂದಿರೋದು, ಆಮೇಲೆ ಸಿಟಿಗೆ ಮೈಗ್ರೇಟ್ ಆಗಿರೋದು. ಅದು ನೆನಪಿರಲಿ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಮ್ಮ ದೇಶದಲ್ಲಿರೋ 90% ಅಚೀವರ್ಸು ಹಳ್ಳಿಯಿಂದಾನೇ ಬಂದಿರೋದು. ನೀವೆಲ್ಲ ಸಿಟಿಲಿದ್ದೀರಾ ಅನ್ನೋದೇ ನಿಮ್ಮ ದೊಡ್ಡಸ್ತಿಕೆನಾ? ಯಾರಿಗಾದ್ರೂ ಹರ್ಟ್ ಆಗೋ ಥರ ಮಾತಾಡೋದು ಸಿಟಿ ಕಲ್ಚರ್ ಅಂತ ಅಂದ್ಕೊಂಡಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಸಿಟಿಲಿ ಹುಟ್ಟಿ ಬೆಳೆದಿರೋದು. ನನಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಚೆನ್ನಾಗಿ ಗೊತ್ತು. ನೀವು ನಿಮ್ಮ ದೊಡ್ಡಸ್ತಿಕೆನ ತೋರಿಸ್ಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಮಾತಲ್ಲಿ ತೋರಿಸಿ, ನೀವು ಬಿಹೇವ್ ಮಾಡೋದ್ರಲ್ಲಿ ತೋರಿಸಿ. ದುರ್ಗಾ ಇದಕ್ಕೆ ಸುಮ್ಮನಿದ್ದಾಳೆ. ಅವಳ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಬಾಗಿಂತ ಮೊದಲು ಕೈ ಮಾತಾಡಿರೋದು. ಅವಳು ಹಳ್ಳಿಯವಳು, ಅವಳಿಗೆ ಸಂಸ್ಕಾರ ಗೊತ್ತು. ಹಳ್ಳಿ ಜನಗಳಿಂದಾನೆ ನಾವೆಲ್ಲರೂ ಸಿಟಿಲಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಾ ಇರೋದು. ಏನಂದ್ರೆ ನೀವು ದುರ್ಗಂಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಅವಳು ಇಲ್ಲೆಲ್ಲ ಬರೋ ಹಾಗಿಲ್ಲ ಅಂತನಾ? ದುರ್ಗಾ ಯಾರ್ಯಾರನ್ನೋ ಮೆಚ್ಚೋದಕ್ಕೆ ಅವಳ ಸ್ವಂತಿಕೆನ ಕಳ್ಕೊಳ್ಳುವಂಥ ಹುಡುಗಿ ಅಲ್ಲ. ನಿಮ್ಮ ಥರ ಮಾತೃಭಾಷೆ ಗೊತ್ತಿದ್ರು ಬೇರೆ ಯಾರನ್ನೋ ಮೆಚ್ಚೋದಕ್ಕೆ ಇಂಗ್ಲೀಷಲ್ಲಿ ಮಾತಾಡೋ ದರ್ದು ದುರ್ಗಂಗಿಲ್ಲ.